ತಿನ್ನೋ. ಅವಳ ಆಸೆ ಪೂರೈಸಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆಗಲ್ಲ, ನಿಮ್ಗೆ ಇಷ್ಟ ಆಗಿಲ್ಲ ನನಗೂ ಇಷ್ಟ ಆಗಲ್ಲ. ಸೊ ಬನ್ನಿ, ಅವಳು ಇಷ್ಟ ಪ್ರಕಾರ ಒಂದು ಬಿರಿಯಾನಿ ತಗೊಂಡಿದ್ದೀನಿ. ಇವಾಗ ಸಂಧ್ಯಾ ಇದನ್ನು ತಿನ್ಬೇಕು. ಬಿರಿಯಾನಿ ಅದು ಯಾವಾಗ ಅಳ್ಸೋಗೈತೆ. ಸರಿ, ಯಾಕೆ ಸರಿ ತಿಂತ ಇಲ್ಲ? ಯು ಆಸ್ಕ್ ಇಟ್ ರೈಟ್. ಬಿರಿಯಾನಿ ತಗೋ. ಪವಿ, ನಾನು ಮ್ಯಾನೇಜ್ ಮಾಡ್ತೀನಿ, ಡೋಂಟ್ ವೆರಿ. ಕ್ಲೀನ್ ಮಾಡ್ಕೊಡ್ತೀನಿ ನಿಮಗೆ. ಹಾ, ಎಷ್ಟು ಚೆನ್ನಾಗೈತೆ ಬಾಸ್ಮತಿ ರೈಸು. ಒಂದು ತುತ್ತಿನ ಹೋಗ್ಲಿ, ಅಷ್ಟು ಕಷ್ಟಪಟ್ಟು. ಸಂಧ್ಯಾ, ಈ ಗೋಲ್ಗುಂಡ ಫೋಟೋ ಹೋಗ್ತಾ ಇದೀನಿ. ಏನ್ ಬೇಕು ಹೇಳಿ ನಿಂಗೆ? ನಿನ್ಗೋಸ್ಕರ ಏನ್ ತರ್ಬೇಕು ಹೇಳಿ ನಾನು? ಈ ಕಳಿ ಹಲಿಮೆಲ್ಲ ಸಿಗ್ತದ ಬೇಕಾ ನಿಂಗೆ? Day 2. ಹೆಂಗೆ ಅಡುಗೆ? ಚೆನ್ನಾಗಿದ್ದಾರೆ ತಾನೆ? ಸುರಸುಂದರ ಸುರಸುಂದರ. ಹೈಟ್ ಆಗಿದಾರ? ನನ್ನ ಇಟ್ಕೋರ? ಏನೋ ಒಂದಾಗ್ಲಿ ಬಿಡು, ಹುಡುಗಿ ನನ್ಗೆ ಇಷ್ಟ ಆದ್ರೆ ಸಾಕ್ತಾನೆ. ಮಕ್ಕಳು ಇವತ್ತಿನ ಯೂಟ್ಯೂಬ್ ಟೈಟಲ್ ಕೊನೆಗೂ ಸಂಜೆ ನನ್ನ ಲವರ್ನ ರಿವೀಲ್ ಮಾಡ್ಬಿಟ್ಟು. ಪಕ್ಕದಲ್ಲಿ ಯಾರು ಇರೋದು? ನನಗೆ ಗೊತ್ತಾಗ್ಬೇಕು ಅದಕ್ಕೆ. ಸರಿ, ನಾನು ಹೋಟ್ಲಲ್ಲಿ ಯಾರಾದ್ರೂ ಇರ್ಲಿ ಬಿಡು, ನಿಂಗೆ ಯಾಕೆ? ನಮ್ಗೂ ಗರ್ಲ್ ಫ್ರೆಂಡ್ಸ್ ಇದಾರೆ. ಗರ್ಲ್ ಫ್ರೆಂಡ್ಸ್ ಗಲ್ಫ್ ಕಲ್ಟ್ರಿನೇ. ಫ್ಯೂಚರಲ್ಲಿ ಗರ್ಲ್ ಫ್ರೆಂಡ್ರಿಗೆ ಹೋದಾಗ ಮಾತಾಡಕ್ಕಾಯ್ತದೆ ಅಂತ ಅರ್ಥ ಆಯ್ತಾ? ಪವಿತ್ರ, ಸಂಜೆ ಏನೇನೋ ಹೇಳ್ತಾಳೆ. ನೀನ್ ನಂಬೋದನ್ನ ಮಾತ್ರ ನಂಬು, ಎಲ್ಲ ನಂಬೇಡ. ನಾನು ತರ್ತೀನಿ. ಅಳ್ಸೋವಿರು ತಿಂತ್ಯಾ? ಹಾ, ಓಕೆ ಓಕೆ. ಹೈದರಾಬಾದ್ ಬಿರಿಯಾನಿ ಹೈದರಾಬಾದಲ್ಲಿ ಸಿಗುತ್ತಾ ಬ್ರೋ? ಬೆಂಗಳೂರಲ್ಲಿ ಸಿಗುತ್ತೆ. ಸಂಜೆ ಹೈದರಾಬಾದಿ ಬಿರಿಯಾನಿ ಕೇಳಿದ್ರೆ ತಗೊಂಡಿದ್ದೀನಿ. ಇನ್ನೇ ತಗೊಂಡ್ರೆ ಅಳ್ಸೈತೆ. ಹೆಂಗೆ ಇದೆ ದೊಡ್ಡ ಸ್ಟ್ಯಾಚ್ಯೂ. ಹೈದರಾಬಾದಿ ಬಿರಿಯಾನಿ ಕೇಳಿದ್ಯಾ? ತಗೊಂಡು ಬರ್ತೀನಿ ಆಯ್ತಾ? ಅದೇ ನಾನು ಈ ಕಡೆಯಿಂದ ತಗೊಂಡು ಬರೋ ಗಿಫ್ಟ್ ನಿಂಗೆ. ಸೂಪರ್. ಹೈದರಾಬಾದಿ ಬಿರಿಯಾನಿ ಇಲ್ಸಿಗೋ. ಹೈದರಾಬಾದಿ ಬಿರಿಯಾನಿ 100 ರೂಪಾಯಿ ಆಗಲಿ, 200 ರೂಪಾಯಿ ಆಗಲಿ, 250 ರೂಪಾಯಿ ಆಗಲಿ ತಗೊಂಡು ಬರ್ತೀನಿ. 2000 ಆದರೆ ತಗೊಂಡು ಬಂದು ವೇಸ್ಟ್ ಆಗೋಗುತ್ತೆ. ವಿಡಿಯೋ ಕಾಲೇ ಮಾಡ್ತಾ ಇನ್ನಲ್ಲ, ಇನ್ನೇನು ಡೌಟ್ ನಿಂಗೆ? ಯಾವ ಇನ್ನೊಬ್ರು ರೂಮಲ್ಲಿ ಬಂದಿದ್ದೀವಿ. Eventually. ಗೈಸ್, ನಾನು ಹೈದರಾಬಾದ್ ಬಂದ್ಮೇಲಿಂದ ಸಂಜೆ ಹತ್ರ ಇದ್ದಿದ್ದು ಒಂದೇ ಒಂದು ರಿಕ್ವೆಸ್ಟ್. ಹೈದರಾಬಾದಲ್ಲಿ ಬಿರಿಯಾನಿ ತಗೋಬಾ ಅಂತ. ನಾನು ಹೇಳ್ತಾ ಇದ್ದೆ ಅದರಷ್ಟು ಅಳಿಸೋಗುತ್ತೆ ಅಂತ. ಆದ್ರೂ ನಂಗೆ ಇಲ್ಲಿಂದನೇ ಬೇಕು ಅಂತ ಹೆವಿ ಡಿಮಾಂಡ್ ಮಾಡ್ತಾ ಇದ್ಲು. ಅವಳ ಆಸೆ ಪೂರೈಸಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆಗಲ್ಲ, ನಿಮ್ಗೆ ಇಷ್ಟ ಆಗಿಲ್ಲ ನನಗೂ ಇಷ್ಟ ಆಗಲ್ಲ. ಸೊ ಬನ್ನಿ, ಹೈದರಾಬಾದಿಂದ ಒಂದು ಸ್ಪೆಷಲ್, ಈ ಏರಿಯಾದಲ್ಲಿ ಇರೋ ಒಂದು ಸ್ಪೆಷಲ್ ಹೋಟೆಲ್ಲು ಮೆಹಫಿಲ್ ಹೋಟ್ಲಿಂದ ಚಿಕನ್ ಬಿರಿಯಾನಿ ತಗೊಂಡು ಹೋಗಿ. ಬಿಕಾಸ್ ಹೈದರಾಬಾದ್ ಫಾರ್ ಹೈದರಾಬಾದಿ ಚಿಕನ್ ಬಿರಿಯಾನಿ. ಅದಕ್ಕೆ ಇವಾಗ ಚಿಕನ್ ಬಿರಿಯಾನಿ ತಗೊಂಡು ಸೀದಾ ಸೈನ್ ಮಾಡಕ್ಕೆ ಹೋಗ್ತಾ ಇದೀನಿ. ಏನು ಹೇಳ್ತಾರೋ ಗೊತ್ತಿಲ್ಲ. ಸೇಫ್ಟಿಗೆ ಇನ್ನೊಂದು ಬಿರಿಯಾನಿ ತಗೊಂಡಿರ್ತೀನಿ. ಬಟ್ ಇದು ತಗೊಂಡಿರೋದು ಅವಳು ಕೇಳಿದ್ಲು ಅಂತಾನೆ.
ಪೀಸ್. One eternity later. ಎನಿವೇಸ್ ಗೈಸ್, ಸಂಜನಾ ಆದರೆ ಏನು ಕೇಳಿದ್ಲು, ಹೈದರಾಬಾದಲ್ಲಿದ್ದಾಗ ವಿಡಿಯೋ ಕಾಲಲ್ಲಿ ಹೋಟ್ಲು ಸಮೇತ ಫೋಟೋ ಹಿಡಿದು ನನಗೆ ಒಂದು ಹೈದರಾಬಾದ್ ಬಿರಿಯಾನಿ ಬೇಕು ಅಂತ ಕೇಳಿದ್ಲು. ಇಲ್ಲಿದೆ ನೋಡಿ ಹೈದರಾಬಾದ್ ಬಿರಿಯಾನಿ. ಸೊ ಸಂಜೆ ಹೇಳ್ದಂಗೆ ಅವಳು ಇಷ್ಟದ ಪ್ರಕಾರ ಒಂದು ಬಿರಿಯಾನಿ ತಗೊಂಡಿದ್ದೀನಿ. ಇವಾಗ ಸಂಜೆ ಇದನ್ನು ತಿನ್ಬೇಕು. ಕರೆ ಅವನ ಹೆಸರು ಗುಂಡಾ. ಕರೆ ಗುಂಡಾ ಏನು? ಹಾಂ, ಮತ್ತೆ ನನ್ನ ಕಡೆ ಯಾಕೆ ತೋರಿಸ್ತೀಯಾ? ಅಲ್ಲಿ ನೋಡು ಗುಂಡಾ ಅಂತ. ಹಾಂ. ಸೊ ಇವಾಗ ಮನೆಗೆ ಬಂದಿದ್ದೀನಿ, ಸೀದಾ ಲಿಫ್ಟ್ ಮುಖಾಂತರ ಅವ್ರ ಮನೆಗೆ ಹೋಯ್ತಾ ಇದ್ದೀನಿ. ನೋಡ್ಬೇಕು ಏನಾಯ್ತದೆ ಅಂತ. ಸ್ವಲ್ಪ ಎತ್ತಿಕ್ಬೇಕಲ್ಲ. ಸರ್ಪ್ರೈಸ್. ನಿನಗೋಸ್ಕರ ಗಿಫ್ಟ್ ತಂದೀನಿ. ನಿನಗೋಸ್ಕರ ಹೈದರಾಬಾದ್ ನಿನಗೆ ಅಂತಾನೆ ಸ್ಪೆಷಲ್ ಆಗಿ ಗಿಫ್ಟ್ ತಂದೀನಿ. ಹಾ, ಜಗಳ ನಿನ್ನ ಮಧ್ಯೆ, ನಿನ್ನ ನನ್ನ ನಡುವೆ ಇರಲಿ. ಪವಿತ್ರ ಯಾಕೆ ಹೇಳಿದ್ಯಾ? ಅಜಯ್, ಅಜಯ್, ನಿಮ್ ಮನೆ ನಾನು ಕೊಡ್ತಾರ ವ್ಯಾಲ್ಯೂ ನೋಡ ಅಜಯ್. ಏ ಜಗಳ ಗೈಸ್. ಪವಿತ್ರ 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 ನೋಡಿ ಗೈಸ್, ಪವಿತ್ರನೇ ಗೈಸ್ ಸಪೋರ್ಟಿವ್ ನಂಗೆ. ಹಾ ಹಾ ಹಾ. ಸಂಧ್ಯಾ ನೀನೇ ಅನ್ಕೊಂಬಿಟ್ಟಿಯ ಓಲ್ಡ್ ಸ್ಟಾಕ್ ಅಂತ. ಕಮೆಂಟ್ ಇಂಪಾರ್ಟೆಂಟಾ? ಕಮೆಂಟ್ ಅಲ್ಲಿ ಅರ್ಥ ಮಾಡ್ಕೊಳ ನಾನು ಇಂಪಾರ್ಟೆಂಟಾ? ಅಜಿ ಅಜಿ ಇಲ್ಲಿ ಕೇಳ ಅಜ್ಜಿ, ಇಲ್ಲಿ ಆ ಕಡೆ ಗೇಟ್ ಓಪನ್ ಮಾಡಿ ಅಜ್ಜಿ, ನಡ್ಕೊಂಡು ಬರ್ತೀನಿ. ನಾವು ಮನೆ ಹತ್ರ ಬಂದು ಗೇಟಲ್ಲಿ ನಿಲ್ಲಿಸ್ತಾ ಇದ್ದಾಳೆ. ಇವಳು ನಾನು ಮಾಡ್ತಿರೋದು ಕರೆಕ್ಟ್ ಆಗಿ ಅನ್ಸುತ್ತೆ. ಏನಂತೀರಾ? ಮನೆಗೆ ಬಂದಿದ ತಕ್ಷಣ ಆರ್ತಿ ತೆಗ್ದಿ ಕಾಲಕ್ಕೆ ಬೇಕಿದ್ರೆ ಇಷ್ಟು ದಿನ ಇಲ್ಲೇ ಬಚ್ಚಿದ್ನಪ್ಪ. ಎಷ್ಟೊತ್ತಿ ಆರ್ತಿ ತೆಗೆದ್ಬಿಟ್ಟು ನಾವು ಗೊತ್ತಾಗ್ತಾ ಇಲ್ಲ ನಂಗೆ. ಅಷ್ಟು ಇಲ್ಲಿ ನೋಡಿ ಹಿಂಗೆ ಒಳಗಡೆ ಹಿಂಗ್ ಬರ್ಮಾಡ್ಕೊಂತಿದ್ದೆ ಗೈಸ್. ಆದ್ರೆ ಇವಾಗ ನಂಗೆ ಮೂಡ್ ಇಲ್ಲ ಗೈಸ್. ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಸಂಧ್ಯಾ ಫುಲ್ ಒಳ್ಳೆವಳು, ಸಂಧ್ಯಾ ಏನು ಕೇಳಲ್ಲ, ಸಂಧ್ಯಾ ರಿವೆನ್ಸ್ ತಗೊಳಲ್ಲ. ತೇಜ ಎಷ್ಟ್ ಜನ ಹುಡುಗಿರ ಜೊತೆ ಮಾಡಿದ್ರು ಸಂಧ್ಯಾ ಏನು ರಿಯಾಕ್ಟ್ ಆಗಲ್ಲ. ನೀವು ತಪ್ಪು ಕಲ್ಪನೆ ಬದುಕ್ತಿದ್ದೀರಾ. ಸಂಧ್ಯಾ ನಾರ್ಮಲ್ ಆಗಿದ್ರೆ ಸೀತೆ, ವೈಲೆಂಟ್ ಆದ್ಲು ಯಾವ್ದು ಸಿಂಕ್ ಆಗುತ್ತೆ ಕಾಳಿ ಮಾತಿಗೆ. ಅಯ್ಯೋ ಪರವಾಗಿಲ್ಲ, ಸಿಂಕ್ ಮಾಡ್ಬಿಟ್ಲು. ಸೂಪರ್ ಸಂಜೆ, ಕವನ್ ಕಾಳಿ ನಾನು. ಹಾ, ಸೂಪರ್ ನಾನು ಆಯ್ತು. ಆಮೇಲೆ ಎಂತ ಡೈಲಾಗ್? ಓಕೆ, ಗೇಟ್ ತೆಗಿತೀನಿ. ಸೂಪರ್ ಡೈಲಾಗ್ ಇದೆ. ಅಲ್ಲೇ ಬಿದ್ದಿರುತ್ತೆ ನೋಡಿ ಗೈಸ್, ಮಾವ ಮಾವ ಅಂತ ವಿಡಿಯೋಲ್ಲ ಅಂತಾರೆ. ಲೈವ್ಗೆ ಬಂದರೆ ಹೆಂಗೆ ಆಡ್ತಾಳೆ? ಹಾಂ, ವಿಡಿಯೋ ಒಂದು ಲೈವಲ್ಲಿ ಒಂದ ಸಂಜೆ ನಿಂದು ಪ್ರೂವ್ ಮಾಡು. ಗೇಟ್ ಓಪನ್ ಮಾಡಿ ಪ್ರೂವ್ ಮಾಡು. ಹೆನ್ಸ್ ಪ್ರೂವ್ಡ್ ಗೈಸ್, ಸಂಧ್ಯಾ ಇಸ್ ಭದ್ರಕಾಳಿ. ಸಂಜೆ ನೀನು ಶಾಪಿಂಗ್ ಎಲ್ಲ ಹೋಗ್ಬೇಕು, ಬೇಗ ತೆಗಿ ಸಂಜೆ. ನೀವು ಬಿಡಿ ಸರ್, ನೀವು ಮಾಡಿರ್ತೀರ ಶಾಪಿಂಗು ಗೈಸ್. ನಂಗೆ ಗೊತ್ತು, ಇವಾಗ ನನಗೆ 2 ಬಳೆ ತಂದಿರ್ತಾನೆ ಅನ್ಕೊಳ್ಳಿ, ಆ ವಿಡಿಯೋದಲ್ಲಿ ತೋರಿಸ್ತಾನೆ. ಇನ್ನ ನಾಳೆ ಬಳೆ ತಂದಿರೋದು ಕೊಟ್ಟಿರೋದು ನಿಮ್ಗೆ ತೋರ್ಸಲ್ಲ, ಅದ್ ನನಗೂ ಗೊತ್ತಾಗಿರಲ್ಲ. ಆಲ್ರೆಡಿ ಅಲ್ಲಿ ಪಾರ್ಸಲ್ ಮಾಡಿರ್ಬೋದು, ಕೊರಿಯರ್ ಮಾಡಿರ್ಬೋದು, ಪೋಸ್ಟ್ ಮಾಡಿರ್ಬೋದು, ಇಲ್ಲ 140 ಕಿಲೋಮೀಟರ್ಸ್ ಹೋಗಿ ಕೊಟ್ಟು ಬಂದಿರ್ಬೋದು. 140 ಕಿಲೋಮೀಟರ್ಸ್? ಓ ಮೈ ಗಾಡ್, ವಾಟ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನನಗೆ ಗೊತ್ತಿರಲಿಲ್ಲ ಗೈಸ್, ನಮ್ಮ ಮನೆ ತೇಜ ಮನೆಗಿಂತ 140 ಕಿಲೋಮೀಟರ್ಸ್ ದೂರ ಇದೆ ಅಂತ. ನಿಮಗೆ ಗೊತ್ತಿತ್ತಾ? ಇಲ್ಲ, ನನಗೂ ರೀಸೆಂಟ್ ಆಗಿ ಗೊತ್ತಾಯ್ತು ನಮ್ಮ ಮನೆ 140 ಕಿಲೋಮೀಟರ್ಸ್ ದೂರ ಇದೆ ಅಂತ. ಬನ್ನಿ, ನಾನು ದಾಟ್ಕೊಂಡು ಎಷ್ಟೋ ಕಷ್ಟ ಬಿದ್ದ. ಇಲ್ಲ ಗೈಸ್, ಅದು ಇವಾಗ ಬರೋದಲ್ಲ, ಬರೋ ಟೈಮಲ್ಲಿ ಬಂದಿದ್ದಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡು. ನಿನ್ಗೋಸ್ಕರ ಹೈದರಾಬಾದ್ ನಿಂದ ಏನೋ ತಂದಿದ್ದೀನಿ. ನಿನಗೋಸ್ಕರ ತಂದಿದ್ದೀನಿ. ನಿನಗೆ ಈ ತರ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಿನಗೆ ಈ ತರ ಪರಿಸ್ಥಿತಿ ಬರುತ್ತೆ ಅಂತ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲಪ್ಪ. ನಿಮ್ಮ ಅಕ್ಕ ಹೊರಟವ್ರಲ್ಲ, ಏನ್ ಮಾಡೋಣ? ಏನ್ ಮಾಡ್ತೀಯ? ಕನ್ವಿನ್ಸ್ ಮಾಡು. ಕನ್ವಿನ್ಸ್ ಈ ಪವಿತ್ರ ಫೈಲ್ ಹೇಳ್ತೀನಿ. ಹೈದರಾಬಾದ್ ಬಿರಿಯಾನಿ
ಹೈದ್ರಾಬಾದಿಂದ ಬಿರಿಯಾನಿ ತಂದು ನಾನು ಹೇಳ್ತೀನಿ ನಮ್ಮ ಮನೇಲಿ ಸಾರಿ ಎಷ್ಟು ಕಷ್ಟಪಟ್ಟು ಏನೋ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಅಂತ ಒಂದೇ ನಮ್ಮ ಅತ್ತಮ್ಮ ಹೇಳ್ತಾ ಬೆಳೆ ಕೊಟ್ಟು ಅತ್ತಮ್ಮ ಇದು ಒಳಗಡೆ ಓಕೆ ಎಲ್ಲ ತಗೊಂಡು ಬಿರಿಯಾನಿ ಅದು ಕರೆಕ್ಟ್ ಅಂದ್ರೆ ತಿನ್ಬೋದಾ ಅದನ್ನ ಅದು ಯಾವಾಗ ಅಳ್ಸೋಗೈತೆ ತಂದೆ ಇವಾಗ ಸಂಜೆ ತಿನ್ಬೇಕು ಅದಕ್ಕೆ ನೀವು ಹೆಲ್ಪ್ ಮಾಡಬೇಕು ಟ್ವಿಸ್ಟ್ ಏನು ನಾನು ಹೆಲ್ಪ್ ಮಾಡ್ಬೇಕಾ ಟ್ವಿಸ್ಟ್ ಏನು ಅಂದರೆ ಇವತ್ತು ಸಂಜೆಗೆ ಅಂತ ಒಂದು ಸ್ಪೆಷಲ್ ಗಿಫ್ಟು ಫ್ರಮ್ ಹೈದರಾಬಾದ್ ತಂದಿದ್ದೀನಿ ಆ್ಯಂಡ್ ಈ ಗಿಫ್ಟ್ನ ಸಂಜೆ ವಿಡಿಯೋ ಕಾಲ್ ಮುಖಾಂತರ ಕೇಳಿಲ್ಲ ಆ್ಯಂಡ್ ದ್ಯಾಟ್ಸ್ ದ ಓನ್ಲಿ ರೀಸನ್ ಐ ಬಾಟ್ ಇಟ್ ಹಿಯರ್ ಫೋಟೋ ತೋರಿಸಿ ಫಸ್ಟ್ ಯಾವ ಹೋಟ್ಲಿಂದ ತಂದಿದ್ದೀನಿ ಅಂತ ಓಕೆ ಪವಿತ್ರ ಹೆಸರೇನಿದ್ರದ್ದು ಹೋಟ್ಲದು ಮೆಫೆಲ್ ಓದಿದೆಯಲ್ಲ ವಾಟ್ ಈಸ್ ದಿಸ್ ಹೋಟೆಲ್ ನೇಮ್ ಅದೇ ಹೇಳೇನು ಏನೋ ಗೊತ್ತಾಗ್ತಾ ಇಲ್ಲ ಇಂಗ್ಲೀಷ್ ಓದಕ್ಕೆ ಬರ್ತಾಯಿಲ್ಲ ಬರ್ತಾ ಇಲ್ಲ ವೇಸ್ಟ್ ಆಫ್ ಇಂಗ್ಲೀಷ್ ಥ್ಯಾಂಕ್ ಯು ಓಕೆ ಎನಿವೇಸ್ ಈ ಒಂದು ಹೋಟ್ಲಿಂದ ಸಂಜಿಗೆ ಅಂತ ಬಿರಿಯಾನಿ ತಂದಿದ್ದೀನಿ ಗೈಸ್ CMEHFL along with spelling correct Guys, I'll tell you, you might think Sanjay is toxic, Sanjay is so, Sanjay is acting over, Sanjay. Anything that you think is wrong. But what you have to think is about Teja do all ursing kelsa inside, which is not seen in the video. ಹೌದು ನಾನು ಬೇಕು ಅಂತಾನೆ ಕೊಡ್ತೀನಿ I'll ಒನ್ ಆಫ್ ದ ವಿಡಿಯೋ ಇದನ್ನೇನಾದ್ರೂ ಕಟ್ ಮಾಡ್ಬಿಟ್ಟು ನಾನು ಕಟ್ ಮಾಡಲ್ಲ ಏನು ಕಳಿಸಿದೆ ಅಂತ ಸೇರ್ ಸಂಧ್ಯಾ ಐ ಮಿಸ್ ಯು ಸೋ ಮಚ್ ಸಂಧ್ಯಾ ಐ ಮಿಸ್ ಯು ಸೋ ಮಚ್ ಬರಬೇಕಾಗಿತ್ತು ಸಂಧ್ಯಾ ಏನು ಕೇಳು ಅದನ್ನ ನಾನು ಒನ್ ಟೈಮ್ ವ್ಯೂ ಕೂಡ ಮಾಡ್ಬೋದಾಗಿತ್ತು ನಾನು ಒನ್ ಟೈಮ್ ವ್ಯೂ ಕೂಡ ಮಾಡ್ಬೋದಾಗಿತ್ತು ಗೊತ್ತಾಗ್ತಾ ಇದೆ ಆ ಒನ್ ಟೈಮ್ ವ್ಯೂ ಎಷ್ಟಿದೆ ತೋರ್ಸಾ ಗಾಯ್ಸ್ ತೋರ್ಸು ನೀ ಎಷ್ಟು ತೋರಿಸ್ತೀಯ ತೋರ್ಸು ವಾಟ್ಸ್ಆಪ್ ಅಲ್ಲಿ ಒನ್ ಟೈಮ್ ವ್ಯೂ ಎಷ್ಟು ವಿಡಿಯೋ ಕಾಲ್ ಇವೆಲ್ಲ ನಾನು ಮಾಡಿರೋದೆ ಇವನೇನ್ ಮಾಡಿರೋದಲ್ಲ ಬಿಡಿ ನಾನು ಮಾಡಿದ್ರೆ ಓಕೆ ಇವಾಗಲೇ ಮಾಡ್ತೀನಿ ತಡೀರಪ್ಪ ಮಾಡಪ್ಪ ಏನಕ್ಕಮ್ಮ ಕಟ್ ಬರ್ತೈತೆ ಎಷ್ಟದಿ ಕಾಲ್ ಮಾಡಬೇಕು ಏನಕ್ಕೆ ಹಿಂಗೆ ಬರ್ತೈತೆ ಶಿಟ್ಟೇಜಾನ ಗೊತ್ತಿಲ್ವ ಇದು ನಿಂಗೆ ಅಯ್ಯೋ ಇಲ್ಲಿ ಇಂಥ ಫ್ರೆಂಡ್ಸ್ಗಳು ಇಸ್ ಮೋರಿ ಫ್ರೆಂಡ್ಶಿಪ್ ಅದಾದ ಒಂದು ಎಷ್ಟೊತ್ತಿ ಕಳ್ಸೀನಿ ಅದಾದ್ಮೇಲೆ ಕಳ್ಸಿರೋ ನಿನಗೆ ಅಲ್ವಾ ಅಂತ ಫ್ಲಾಶ್ ಆಯ್ತು ಅದಾದ್ಮೇಲೆ ಬಿಟ್ಟೆ ಏನ್ ಮಾಡೀನಿ ದಿಸ್ ಒನ್ ಟೈಮ್ ವ್ಯೂ ಕಳಿಸ್ತಾರಲ್ಲ ಅವರೆಲ್ಲ ಒಂದು ರೀಲ್ ನೋಡಿದೆ ನಾನು ಅವ್ರು ಹೇಳಿದ್ದಾರೆ ದಟ್ ಇಸ್ ನೋನ್ ಎಸ್ ಮೋರಿ ಫ್ರೆಂಡ್ಶಿಪ್ ದಟ್ ಪರ್ಸನ್ ಡೋಂಟ್ ಬಿಲೀವ್ ಯು ಇಟ್ ಸೆಲ್ಫ್ ದಟ್ ಇಸ್ ನೋನ್ ಎಸ್ ಡಬ್ಬಾ ಫ್ರೆಂಡ್ಶಿಪ್ ಹೌದು ನಾನು ಅದನ್ನ ತೇಜಾಗ್ ರೀಲು ಕಳಿಸಿದೀನಿ ಆ ಪರ್ಸನ್ ಇಟ್ಸ್ ಓಕೆ ಇಲ್ಲ ನಾನು ತೋರಿಸ್ತೀನಿ ಬಿಡ್ರಿ ಪ್ರಾಬ್ಲಮ್ ಇಲ್ಲ ನಾನು ತೋರಿಸ್ತೀನಿ ಮಾಡೋ ಕೆಲಸ ಮಾಡ್ರು ತಗೊಳ್ಳೋ ಇಲ್ಲ ನಾನು ತೋರಿಸ್ತೀನಿ ರೀಲ್ ತೋರಿಸ್ಬೇಕಂತೆ ಹೈದರಾಬಾದಿಂದ ಯಾವಾಗ ತಂದ ಒಂದ್ ದಿನ ಇಲ್ಲ ನನ್ನ ಅಲ್ಸೋಗ್ಲಿ ಅಂತ ಬಿಟ್ಬಿಟ್ಟು ಇವಾಗ ತಗೊಂಬಂದ್ ಕೊಟ್ಟವನೆ ಹೈದರಾಬಾದ್ ತರವತ್ತೆ ನನ್ನ ಮೊಬೈಲ್ ಕೊಟ್ಟಿರುತ್ತೆ ಅದು ಆಯ್ತಾ ಇಟ್ಕೊಪ್ಪ ಕೇಳಿದೆ ನಾನು ಕೊಡ್ತಾ ಇದ್ದೀನಿ ಸಂಧ್ಯಾ ನೀನು ತಿನ್ಬೇಕು ಸಂಧ್ಯಾ ತಗೋ ಮಸಾಲೆ ಸಮೇತ ತಗೊಂಡು ನೀನು ಚಟ್ನಿ ಚೆನ್ನಾಗಿರ್ತಿತ್ತೇನೋ ಚಟ್ನಿ ಬಿರಿಯಾನಿ ಚಟ್ನಿ ಹಾಕೊಂಡು ತಿಂತಾರ ಅರೇಂಜ್ ಹೈದರಾಬಾದ್ ಕೊಡ್ತಾರೆ ಇವಾಗ ನನಗೆ ಗೊತ್ತಿಲ್ಲ ತಿನ್ಬೇಕು ನೀನು ಕವರ್ ಅಲ್ಲಿ ಹಾಕೊಡ್ತಾರಾ ಕವರ್ ಅಲ್ಲಿ ಪ್ಯಾಕ್ ಮಾಡ್ಕೊಡ್ತಾರೆ ಇರ್ಬೋದು ಗೈಸ್ ಬಿರಿಯಾನಿ ನಂಗೆಲ್ಲ ವೇಸ್ಟ್ ಮಾಡಲ್ಲ ಇನ್ನೊಂದು ಐಟಮ್ ಎಲ್ರೋ ಎಲ್ಲ ಐಟಮ್ ಎತ್ತಿಕೀರಾ ಬಿರಿಯಾನಿ ಗೈಸ್ ನಾನು ಹೇಳ್ದೆ ಗೈಸ್ ನಾನು ಬರ್ತೀನಿ ಹೈದರಾಬಾದ್ಗೆ ಅಂತ ಬೇಡ ಸಂಧ್ಯಾ ಕರ್ಕೊಂಡು ಹೋಗಿಲ್ಲ ಬ್ಯಾಚುಲರ್ ಪಾರ್ಟಿ ಎಂಜಾಯ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಆಗಿತ್ತು ನಾನು ಬಂದಿದ್ರೆ ನ್ಯೂ ಕಂಬರ್ನ ನಾನು ಬಿಟ್ಬಿಡ್ತಾ ಇದ್ದೆ ಬುದ್ಧಿ ಅಂದ್ಬಿಟ್ಟು ನೀನೇನ್ ಬಿಡ್ತೀನಿ ನೀನ್ ಬಿಡಲ್ಲ ಅವಾಗ ನಾವು ಜಗಳ ಆಡ್ತೀವಿ ಆ ನ್ಯೂ ಕಮರ್ ಬ್ಲಾಗ್ ಬಂತು ಅದು ಬೆಸ್ಟ್ ಎಂಟರ್ಟೈನ್ಮೆಂಟ್ ನಿಮಗೆಲ್ಲ ಅವಾಗ ಆ ನ್ಯೂ ಕಮರ್ ಬಂದು ಆ ಬ್ಲಾಗ್ ಬಿಟ್ಟಿದ್ರೆ ನಾನು ಇವಾಗ ಏನಾದ್ರು ಅವ್ಳು ಕರ್ಕೊಂಡು ಹೋಗಿದ್ರೆ ಹೈದರಾಬಾದ್ ಅಲ್ಲಿ ನಾನು ಜಗಳ ಮಾಡ್ತಿದ್ದೆ ಅದಕ್ಕೆ ಅಣ್ಣ ಕರ್ಕೊಂಡೇ ಹೋಗಿಲ್ಲ ನನ್ ಬ್ಲಾಗ್ ಬಂದ್ಮೇಲೆ ಅರ್ಥ ಆಯ್ತು ಗೈಸ್ ಇದು ನೀನ್ ಆಗ್ತಿದ್ಯಾ ಬ್ಲಾಗ್ ಬರಕ್ ಮುಂಚೆನೂ ಹೇಳಿದ್ದೆ ಅದನ್ನ ನೀನು ಬ್ಲಾಗ್ ಬರಕ್ ಮುಂಚೆನೂ ಹೇಳಿನ ಅದನ್ನ ನಿಮಗೆ ನಾನು ಜಗಳ ಆಡ್ತೀಯಾ ಅಂತಾನೆ ಹೇಳಿದೀನಿ ಜಗಳ ಆಡ್ತೀಯಾ ಹಾ ಸೀರಾ ಸರ್ಪ್ರೈಸ್ ಅದು ನೀನಮ್ಮ
ನಮ್ಮಮ್ಮಗೆ ನೀನೆಲ್ಲ ಇರೋದೆಲ್ಲ ಮನೇಲಿ ಹೇಳ್ತೀಯಲ್ಲ, ಅದಕ್ಕೆ ಸ್ವಲ್ಪ ಹೈಟ್ ಮಾಡಿಕ್ಕಿಲಿ ಅಂತ ಹೇಳಿಲ್ಲ ಅಷ್ಟೇ. ಇಲ್ದಿರೋದೆಲ್ಲ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಅಲ್ಲ, ಇರೋದನ್ನೆಲ್ಲ ಹೇಳ್ಬಿಡ್ತೀರ ಮನೇಲಿ, ಅದಕ್ಕೆ ಸ್ವಲ್ಪ ಹೈಟ್ ಮಾಡಿರ್ಲಿ ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಟ್ಲೀಸ್ಟ್ ಆದ್ರೂ ನಾಯಿಗಾದ್ರೂ ಹಾಕಿದ್ರೆ ತಿನ್ಕೊಳ್ಳೋದು. ಅಮ್ಮ ನಿನ್ಗೆ ಹೇಳಿದ್ರೆ ಎಲ್ಲಿ ಕೇಳ್ತೀಯಮ್ಮ ನೀನು? ಬಿರಿಯಾನಿ ಹೈದರಾಬಾದಿಂದ ಬೇಕು, ಹೋಟ್ಲು ಸಮೇತ ಬೇಕು, ಫೋಟೋ ಸಮೇತ ಬೇಕು. ನೀನ್ ನನ್ ರೋಸ್ಟ್ ಮಾಡಿದ್ರೆ ನಾನೇ ಫೋನ್ ಮಾಡಿ ತಗೊಂಡ್ ಮಾಡ್ತಿದ್ದೆ. ದಟ್ ವಾಸ್ ಯೋರ್ ಮಿಸ್ಟೇಕ್. ಸರಿ, ಯಾಕೆ ಸರಿ ತಿಂತ ಇಲ್ಲ? ಯು ಆಸ್ಕ್ ಇಟ್ ರೈಟ್. ಇವಾಗ ತಿನ್ಬಿಟ್ಟು ಸತ್ತೋಗ್ಬಿಟ್ಲ ಹೇಳು. ನೀನ್ ತಾನೇ ಕೇಳಿದ್ದು ಹೈದರಾಬಾದಿಂದ ಬೇಕು ಅಂತ. ನೀ ಕೇಳ ಅಂತದ ನಾನು ಕಾಸೆಲ್ಲ ಹೋದ್ರು ಹೋಗ್ಲಿ ಪರವಾಗಿಲ್ಲ, ನೀನ್ ಇಂಪ್ರೆಷನ್ ಕೊಡೋದು ಇಂಪಾರ್ಟೆಂಟ್ ತಗೊಂಡ್ ಬಂದೆ ನಾನು. ಇಂಪ್ರೆಷನ್ ಅಲ್ಲ, ರಾಂಗ್ ಮಾಡ್ಬೇಕಿತ್ತು, ತಗೊಂಡ್ಬಂದೆ. ಸಿ ಪಾಯಿಂಟ್ಗೆ ನಮಗೂ ಗೊತ್ತು ನಿಮ್ಗೂ ಗೊತ್ತು ಸಂಧ್ಯಾ ಈ ಬಿರಿಯಾನಿನ ತಿನ್ನಲ್ಲ ಅಂತ. ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸಾರಿ, ಹಿಂಗೆ ಶೂಟ್ ಮಾಡಿ ಎದುರಿಸ್ಬಿಟ್ಟು ತಿನ್ನಿಸ್ತೀನಿ. ಟ್ವಿಸ್ಟ್ ಏನು ಅಂದ್ರೆ, ಪಾಪ ಅದೇಳು ತಿನ್ನಲ್ಲ, ಬೇಜಾರಾಗ್ತದೆ ಅಂತ ಗೊತ್ತು. ಅಂಡ್ ಹೀಗೆ ಹಾಕಲಿ ಸ್ವಲ್ಪ ಓವರ್ ಆಕ್ಷನ್ಸ್ ಕೊಡ್ತಾರೆ ಗಂತಲ್ಲಿ ಶೂಟ್ ಮಾಡಕ್ಕೆ. ನನ್ಗನ್ನು ನನಗೆ ಕೊಡ್ಬೇಕು. ಓಕೆ ಡೀಲ್. ಓಕೆ, 4 ಬುಲೆಟ್ಸ್ ಐತೆ. ನನ್ ಗನ್ ನೋಡ್ತೀನಿ ಅದಂತ ನನ್ಗೆ ಗೊತ್ತು. ಏರ್ ಗನ್. ನನ್ನ ಹತ್ರ ಇನ್ನೊಂದು ಗನ್ ಐತೆ. ಏರ್ ಗನ್ ಶೂಟ್ ಮಾಡಕ್ಕೆ ಟಪ್ ಅಂತ ಆಗುತ್ತೆ, ಬಟ್ ಸ್ವಲ್ಪ ಪೇನ್ ಆಗುತ್ತೆ. ನಿನ್ಕಿಂತ ದೊಡ್ಡ ಗನ್ ಐತೆ ನನ್ನ ಹತ್ರ. ಇಮೋಷನಲ್ ಟೈಮ್. ಸಂಧ್ಯಾ ಬ್ಲಾಗ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓ ಸೂಪರ್. ಒಂದ್ ಮೊಬೈಲ್ ಕೂಡ ಇಸ್ಕೊಂಡೆ. ಮೊಬೈಲ್ ಇಸ್ಕೊಂಡ? ಮೊಬೈಲ್ ಗನ್ 2 ಇಸ್ಕೊಂಡೆ. ಸೂಪರ್ ಪವೆ. ನನ್ನ ಹತ್ರ ರಿಚ್ ಕಿಡ್. ರಿಚ್ ಜೊತೆ ಇರೋಕ್ಕಿದ್ದು. Eventually. ಹೋಯ್ತು ಬೈ, ಆ ಗನ್ನೆಲ್ಲ ಎತ್ತಿಕ್ಕೋರೆ, ಆ ಬ್ಯಾಂಗಲೆಲ್ಲ ಎತ್ತಿಕ್ಕೋರೆ, ಹೋಯ್ತು, ಯಾರು ಇಲ್ಲ. ಬಿಡ್ಕೊಂಬಂದ್ರೆ ಅಲ್ಸೆ ಹೋಗಿರುತ್ತೆ. ಹೌದು, ಅದು ನಿಂಗೆ ಗೊತ್ತಿರ್ಲಿಲ್ವಾ? ಮೊನ್ನೆ ಬಂದಿದ್ದು ನೀನು. ನಿನ್ನೆ ನಮ್ಮ ಮನೆಗೆ ಬಂದೇ ಇಲ್ಲ, ಬಂದಿರೋದು ಇವತ್ತು. ಹಾ, ಬಂದಾಗ್ಲೇ ಹೋಗ್ಬಿಟ್ಟಿತ್ತು ಅದು. ನಿಂಗೆ ಹಿಂಗ ಅಂದಿದ ತಕ್ಷಣ ಗೊತ್ತಾಗ್ಬಿಡ್ತಾ? ಆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ. ಏನಿತ್ತು ಪವಿ? ನಿನ್ನ ಅಜ್ಜಿ ಭಯ ಇಲ್ಲ ಅಲ್ಲ ನಿಂಗೆ? ನನ್ಗೋಸ್ಕರ ಲೈಫಲ್ಲಿ ಫಸ್ಟ್ ಟೈಮ್ ಏನೋ ತಂದಿದ್ದೆ. ಇವಾಗ ಹೇಳು, ಆ ಬಿರಿಯಾನಿ ತಗೋ ತಿನ್ಕೋ. ನಿನಗೋಸ್ಕರ ಹೈದರಾಬಾದ್ ತಂದಿದ್ದೀನಿ, ಬಿರಿಯಾನಿ ತಗೊಂಡು ತಿನ್ಕೋ. ಏಯ್ ಶೂಟ್ ಮಾಡ್ತೀನಿ, ತಗೋ ಬಿರಿಯಾನಿ ತಗೋ. ಏ ನಾ ಅಣ್ಣ ಅಂತ ಸುಮ್ಮನೆ ಇದೀನಿ. ಸೈಡ್ ಬಾ ಪಾಯಿಂಟ್ ಅದಲ್ಲ. ಬಿರಿಯಾನಿ ತಗೋ ಸಂಧ್ಯಾ. ಬಿಸಾಕೋದಲ್ಲ ಸಂಧ್ಯಾ, ಊಟ ತಾನೆ. ಹೈದರಾಬಾದ್ ತಗೊಂಡ್ ಬರಕ್ ಕೇಳಿದ್ಯಾ ತಾನೆ? ಆ ಬುಲೆಟ್ ಸ್ವಲ್ಪ ಹೊಡಿಕೊಂಡ್ ಬಾ ಪವಿತ್ರ, ಅಷ್ಟರಲ್ಲಿ ಶೂಟ್ ಮಾಡ್ತೀನಿ. ತಗೊಂಡ್ ಹೋಗು. ತಗೋ ಆ ಬಿರಿಯಾನಿ ತಗೋ ಸಂಧ್ಯಾ. ಪರವಾಗಿಲ್ಲ ಸಂಧ್ಯಾ, ತಗೋ. ಬಿರಿಯಾನಿ ತಗೋ. ಇನ್ನೊಂದು ಬಿತ್ತಿ ಕಡೆ. ಸರಿ ಪ್ಲೀಸ್. ಬಿರಿಯಾನಿ ತಗೋ ಸಂಧ್ಯಾ. ತಗೋ ಸಂಧ್ಯಾ. ಪವಿತ್ರ ಪ್ಲೇಟ್ ತಗೊಂಡ್ ಬಾ, ಆ ಕಡೆ ಆ ಪ್ಲೇಟ್ ತಗೊಂಡ್ ಬಾ. ಪವಿ, ನಾನು ಮ್ಯಾನೇಜ್ ಮಾಡ್ತೀನಿ, ಡೋಂಟ್ ವೆರಿ, ಕ್ಲೀನ್ ಮಾಡ್ಕೊಡ್ತೀನಿ ನಿಮಗೆ. ತಗೋ. ಹಾಕು. ಹಾ, ಎಷ್ಟು ಚೆನ್ನಾಗೈತೆ ಬಾಸ್ಮತಿ ರೈಸು, ಕಾಸ್ಟ್ಲಿ ರೈಸು. ಪೀಸ್ ನೋಡು, ಚಿಕನ್ ಪೀಸ್. ತಿನ್ನು ಫುಲ್ ಇದ್ಬಿಡು, ಬೇಕಾಗುತ್ತೆ ನೋಡಕ್. ಸ್ವಲ್ಪ ವ್ಯೂ ಚೆನ್ನಾಗಿರ್ಲಿ. ತಿನ್ನು. ಲಾಸ್ಟ್ ಬುಲೆಟ್ ಪಕ್ಕ ಶೂಟ್ ಮಾಡ್ಬಿಡ್ತೀನಿ. ಏನ್ ಬೇಕಾರು ಅನ್ಕೋ,
ಟೇಸ್ಟ್ ನೋಡ್ತೀಯಾ? ಹೈದರಾಬಾದ್ ತಂದೀನಿ. ಹಾಂ ನಂಗೊಂಥರ ಆಗ್ತದೆ, ಪ್ಲೀಸ್ ಬಿಟ್ಬಿಡು ನನ್ನ. ಬೇಡವಾ? ನಾನು ಬಿರಿಯಾನಿ ತಿಂದಿರೋ ತರ ಮಾಡ್ಬೇಡ ಪ್ಲೀಸ್. ನಾನು ಅದೊಂದೇ ಮನ್ಸಿಟ್ಟೇನೋ ತಿನ್ನೋದು ಅಂದ್ರೆ ನಮ್ ಸೀರೆ ತಿಂತೀನಿ. ಒಂದು ಸ್ವಲ್ಪ ಸುಮ್ಮನೆ ಡೌ ಮಾಡಿದೆ ಕಣ. 2 ಪ್ಲೇಟ್ ಇದೆ ಹೀರೋ. ಕಮಿಂಗ್ ಟು ದ ಪಾಯಿಂಟ್. ತಿಂತ್ಯಾ ಇಲ್ಲ ಸಂದಿನ ಎಲ್ಲಿ ಕುಡ್ಸೋ ನೋಡಿ ಕಾಯ್ಸ್. ಹಿಂಗೆ ಹೈದರಾಬಾದ್ನ ತರಿಸಿದಾಳೆ ಕಷ್ಟಪಟ್ಟು. ಏನೋ ಹೆಂಗೋ ಯೋಚನೆ ಮಾಡಿ ಹೋದ್ರೆ ಹೋಗ್ಲಿ ಕಾಸು, ಹೋದ್ರೆ ಹೋಗ್ಲಿ ಊಟ, ಸಂಜೆ ನಿಮ್ಮ ಪ್ರಿಯಾರಿಟಿ ಮೇನು, ಇಂಪಾರ್ಟೆನ್ಸ್ ಮೇನು, ಇಂಪ್ರೆಷನ್ ಮೇನು ತಗೊಂಡು ಬಂದ್ರೆ ಡಿಪ್ರೆಷನ್ ಮಾಡ್ಕೊಂಡಿದ್ಯಾ ಮುಖಾನ. ನೀನು ಯಾವಾಗ ನಿನಗೆ ಗೊತ್ತು ಸಂಧ್ಯಾ ಎಷ್ಟು ನಿನ್ನ ಹತ್ರ ಇರ್ತಾಳೆ ಅಂತ. ಸಂಧ್ಯಾ ಚೈಲ್ಡ್ ಆಗಿ ಯೋಚನೆ ಮಾಡ್ತಾಳೆ ನಿನ್ನ ಹತ್ರ ಅಂತ ನಿನಗೆ ಗೊತ್ತು. ಹಂಗ್ ಗೊತ್ತಿದ್ಮೇಲೆ ಯು ಹ್ಯಾವ್ ಟು ಮೇಕ್ ಅ ವೈಸ್ ಡಿಸಿಷನ್ ದಟ್ ಯು ಕಮ್ ಹಿಯರ್, ಕನ್ಸೋಲ್ ಮೀ, ಗೆಟ್ ಅನದರ್ ಬಿರಿಯಾನಿ ಫ್ರಮ್ ಹಿಯರ್. ಇಲ್ಲಿ ಡಿಸಪಾಯಿಂಟ್ ಆಯ್ತು ತಾನೆ ನನ್ಗೀಗ. You could have bought another biryani and made me happy. ಇವಾಗ ಈ ಬಿರಿಯಾನಿ ತಿನ್ನಲ್ಲ ನೀನು. ಇವಾಗ ನನಗೆ ತಿನ್ಬಿಟ್ಟು ನಾನು ಬಿರಿಯಾನಿ ತಿನ್ನಲ್ಲ ನೀನು. ಶೂಟ್ ಮಾಡ್ತೀನಿ, ನಾನು ಟೇಸ್ಟ್ ನೋಡ್ಬೇಕು. ನೀನು ತಿಂದಿರೋ ತರ ಮಾಡ್ಬೇಕು. ಒಂದು ತುತ್ತಿನ ಹೋಗ್ಲಿ, ಅಷ್ಟು ಕಷ್ಟಪಟ್ಟು ಚಿಕನ್ ತಿಂದಿರ್ಲಿಲ್ಲ 2 ವರ್ಷ. 2 ವರ್ಷ ತಿಂದಿಲ್ಲ. ಯಾ ದೇವ್ರಿಗೋಸ್ಕರ ತಿನ್ನು ಸಂಧ್ಯಾ. ಏಯ್ ಶೂಟ್ ಮಾಡೋಕಿರು ಲಾಸ್ಟ್ ಬುಲೆಟ್. ರೀಫಿಲ್ ಇಲ್ಲ ಕೊಡಲ್ಲ. ಡಮ್ಮಿ ಗನ್ ಹಿಡ್ಕೊಂಡು ಬಂದಿ ರೀಫಿಲ್ ಪವಿ. ಇಲ್ಲ ಕೊಡಲ್ಲ. ನೆಕ್ಸ್ಟ್ ಎಲ್ಲ ನಿನ್ಗೆ ಗನ್ ಸಮೇತ ಇಲ್ಲ ನಿನ್ಗೆ. ಪ್ಲೀಸ್ ರೀಫಿಲ್ ಪವಿ. ಕೇಳ್ಕೊತಾ ಇಂದ ಎಮರ್ಜೆನ್ಸಿ ಟೈಮಲ್ಲಿ ರೀಫಿಲ್ ಮಾಡೋದು ಇಂಪಾರ್ಟೆಂಟು. ಲೋಡ್ ಆಗೈತೆ. ಒಂದು ತುತ್ತಿನೋ ಅಷ್ಟೊಂದು ಕನ್ಸರ್ನ್ ಇದ್ದರೆ ನಾನು ಹೈದರಾಬಾದ್ ಕರ್ಕೊಂಡು ಹೋಗಿತ್ತು. ನನ್ನ ಯಾಕೆ ಬಿಟ್ಟೋದ? ಜಗಳ ಆಡ್ತೀವಿ ಅಂತ ಆ ಪಾಯಿಂಟ್ ಅಲ್ಲ ಇಂಪಾರ್ಟೆಂಟು. ನೀನು ತಿನ್ನೋದು ಇಂಪಾರ್ಟೆಂಟು. ಏನು ಮಿನಿಸ್ಟರ್ ಜೊತೆ ಹೋಗಿರ್ಲಿಲ್ವ ನಾನು? ಹ್ಯಾಬಿಟ್ ಸಂಧ್ಯಾ. ನೀನು ಓಕೆ ಅಂದ್ರು ಅಷ್ಟೇ. ಯಾಕಲ್ಲೋ ಏಯ್ ಸುಮ್ಮನೆ ಯಾರು? ಏಯ್ ಪವಿತ್ರ ಸುಮ್ಮನೆ ಇರು. ಏಯ್ ಸುಮ್ಮನೆ ಇರು. ನೋಡ್ ಕೈ ಹೆಂಗಾಗೈತೆ ಗಾಯ ಆ ಕಡೆ ಶೂಟ್ ಮಾಡಿದ್ದಕ್ಕೆ. ಏಯ್ ಶೂಟ್ ಮಾಡ್ತೀನಿ ನೋಡ್ಕ. ಹ್ಯಾಬಿಟ್ ಸಂಧ್ಯಾ. ಓಕೆ ತಿಂತ್ಯಾ ಇಲ್ಲ? ಹ್ಯಾಬಿಟ್. ನಿನ್ ಲೈಫಲ್ಲಿ ಇನ್ನೊಂದ್ಸರಿ ನಾನು ಬಿರಿಯಾನಿ ಬಗ್ಗೆ ಕೇಳಲ್ಲ ನಿನ್ನ ಹತ್ರ. ಬಿಟ್ಬಿಡು, ನಾನು ಹಿಂಸೆ ಕೊಡ್ಬೇಡ, ನಾನೇ ಇಸ್ಕೊಂಡು ತಿನ್ಬಿಡ್ತೀನಿ. ಸೊ ತಿಂತಾ ಇಲ್ಲ ಇದನ್ನ ನೀನು. 286 ರಿಡೀಮ್ ಮಾಡಿಸ್ಕೊಡು. 286 rupees. Teja, you could have bought me from here. You could have made me understand. ಸಂಧ್ಯಾ ಅಲ್ಲಿಂದ ತಂದ್ರೆ ಅಲ್ಸೋಗುತ್ತೆ, ತಗೊಂಡು ನಿನ್ಗೋಸ್ಕರ ಐ ಟೋಲ್ಡ್ ಯು 5 times. ಹೋಗ್ಬಿಡುತ್ತೆ ತಿನ್ನಕ್ ರೆಡಿ ಮಾಡಿ. ನಂಗೆ ಅವೆಲ್ಲ ಗೊತ್ತಿಲ್ಲ. ಹೈದರಾಬಾದ್ನೇ ತರಬೇಕು. ರಿಮೆಂಬರ್ ಯುವರ್ ವರ್ಡ್ಸ್. You remember what you have done? I miss you. What is that lyrics? What is it? Please come again. ಸಂಧ್ಯಾ ಏನೋ ಹೇಳ್ತಾ ಇದ್ನಲ್ಲ, ವಿಡಿಯೋ ಗೊತ್ತಾಗುತ್ತೆ. I miss ಶೂಟ್ ಮಾಡ್ತೀನಿ. ಕೂಲ್ ಡೌನ್ ಪ್ಲೀಸ್. ಇದು ಹ್ಯಾಪಿ ಬರ್ತ್ಡೇ ಎಲ್ಲ ಹೇಳ್ತಾ ಇದೀನಿ, ಇದಲ್ಲ ಗೈಸ್. One strike there, one strike here. Exactly. ತಿನ್ನಲ್ಲ ನೀನು? ಸೀರಿಯಸ್ ನೋಟ್ ಹೇಳ್ತಾ ಇದೀನಿ. ನಾನು ಮನ್ಸಾರೆ ತಿನ್ನೋದು ಬಿರಿಯಾನಿ ಒಂದೇ. ಬಿರಿಯಾನಿ ಬಿಟ್ಟು ನಾನು ಇನ್ನೇನು ತಿನ್ನಲ್ಲ ನಾನ್ ವೆಜ್ ಅಲ್ಲಿ. ಹಂಗೆ ಅಲ್ಲ, ಒಂದ್ ನಿಮಿಷ ಇರ್ರೋ, ನಿಮ್ಗೆ ಬೇರೆ ಎಲ್ಲೂ ಜಾಗ ಸಿಕ್ಕಿಲ್ವೇನ್ರೋ? ಇಟ್ಸ್ ಓಕೆ. ಪಾಯಿಂಟ್ ಅದಲ್ಲ, ನೀವು ತಿನ್ನೋದು ಪಾಯಿಂಟ್. ತಿನ್ನು ಸಂಧ್ಯಾ. ನಾನು ತಿನ್ನಿಸ್ತೀನಿ ಸಂಧ್ಯಾ. ಬಿರಿಯಾನಿ ಒಂದು ಪೀಸ್ ತಿನ್ನ. ಸರಿ ಚಿಕ್ಕ ಪೀಸು ನೋಡು. ಟೇಸ್ಟ್ ಪೀಸು ಟೇಸ್ಟ್ ನೋಡು ಸಂಧ್ಯಾ.
ಅಷ್ಟು ದೂರದಿಂದ ತಂದೀನಿ ಸಂಜೆ. ಒಂದ್ ಪೀಸ್ ತಿನ್ನಲ್ವಾ? ಒಂದ್ ಪೀಸ್, ಒಂದ್ ಅಗಲು. ಹಾ 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 ಗಮ ಅಂತೈತೆ. ಘಮ ಅಂತಿದ್ದಲ್ಲ ನಿಂತಿ ತೋರ್ಸ. ಅದು ನೆಟ್ಟಗೈತಿರೋ ನೋಡ್ಕೋ ಫಸ್ಟ್. ಏನ್ ಬೇಕು ಕೇಳು, ಏನ್ ಬೇಕು ಪುಣ್ಯಾತ್ಮ. ಪುಣ್ಯಾತ್ಮ ಆಶೀರ್ವಾದ ಮಾಡಿಸ್ತೀವಿ. ಏನ್ ಬೇಕು ನಿಂಗೆ ಇನ್ಸ್ಟೆಂಟ್ ಆಗಿ? ಏನ್ ಗೈಸ್, ನಮ್ಮ ಏರಿಯಾದಲ್ಲಿ ಹೈದರಾಬಾದಿ ಬಿರಿಯಾನಿನೇ ಇಲ್ಲ. ಇಂಜಲ್ ಕಾಣಿಸೋ ಹೋಟ್ಲ್ ಅಂದ್ರೆ ಪಕ್ಕ ಇರ್ತದೆ. ಆದ್ರೂ ಗೈಸ್ ಒಬ್ಬ ಮನುಷ್ಯ ಎಷ್ಟು ಕ್ರೂಯಲ್ ಆಗಿರಕ್ಕಾಗುತ್ತೆ? ಊಟದ ವಿಷಯದಂತೂ ತುಂಬ ಕ್ರೂಯಲ್ ಆಗಿರಬಾರ್ದು. ಇಲ್ಲಿಂದಾನೆ ಒಂದು ಪ್ಲೇಟ್ ಬಿರಿಯಾನಿ ತಗೊಂಡು ಹೋಗೋಣ ಅಂತ ಬಂದೀನಿ. ಇದು ತಗೊಂಡೋದ್ಮೇಲೆ ಯಾವ ಥರ ರಿಯಾಕ್ಟ್ ಆಗ್ಬೋದು ನಾಳೆ. ಎಲ್ಲ ಎಲ್ಲ ಹೇಳ್ಬಿಟ್ಟು ಒಂದಪ್ಪ ಅಷ್ಟು ಕಷ್ಟ ಪಡ್ಕೊಂಡು ತಗೊಂಡ್ಬರ್ತಾಯಿದ್ವಿ. ಗೈಸ್ ಬಳೆ ಇದೆಯಲ್ಲ, ಸೊ ನಾನು ಒಂದು ಸಾಂಗಿಗೆ ಡ್ಯಾನ್ಸ್ ಆಡ್ತೀನಿ ಗೈಸ್. ಪ್ಲೀಸ್ ಓಕೆ, ಪ್ಲೀಸ್ ಟೇಕ್ ದಿಸ್ ಗೈಸ್. ಐ ಆಮ್ ವೆರಿ ಹ್ಯಾಪಿ. ಸೊ ನಂಗೆ ಗೊತ್ತೇ ಯಾವ್ದಾಗ್ತೀಯ ಅಂತ, ನನಗೆ ಗೊತ್ತೇ. ಕುಹು ಕುಹು ಕಾಗಿಲೆ. ಸಂಧ್ಯಾ, ದಿಸ್ ಇಸ್ ದ ಬಿರಿಯಾನಿ ಆಫ್ ಹೈದರಾಬಾದ್. ಎಂಜಾಯ್. ಇಲ್ಲಿಂದ ಹೈದ್ರಾಬಾದ್ ಬಿರಿಯಾನಿನಾ? ಅಲ್ಲಿಂದ ಹೈದರಾಬಾದ್ ಇರಲ್ಲ. ಗೈಸ್ ಫೈನಲಿ ನಿಮ್ ಮುಂದೆ ಅಷ್ಟೊಂದು ಬಿರಿಯಾನಿ ಇತ್ತು ತೇಜ, ಅಷ್ಟೊಂದು ಬಿರಿಯಾನಿ ತೇಜ ಅದೇನೈತಿ ಹೇಳ್ತೀನಿ ಕೇಳು. ಇದ್ದಿದ್ದು ಎರಡು ಒಂದೇ ಬಿರಿಯಾನಿ, ಈ ಕಡೆ ಹಾಫು ಆ ಕಡೆ ಹಾಫು. ಅದ್ ಸೆಂಟರ್ ಒಂದು ಚಿಕನ್ ಪೀಸು, ಆಮೇಲೆ ಚಿಕನ್ 65 ಅಷ್ಟೇ. ಆಮೇಲೆ ಜ್ಯೂಸ್ ಡ್ರಿಂಕ್ಸ್ ಬಾಟ್ಲು. ಸ್ಲೋ ಮೋಷನ್ ಅಲ್ಲಿ ಹಾಕಿ ತೋರಿಸ್ತೀನಿ ನಾನು ನನ್ನ ಆಡಿಯನ್ಸ್ಗೆ. ನೋಡಿ, ಇಲ್ಲ ಜಾಸ್ತಿ ಇತ್ತು. ಇಲ್ಲ ಇಲ್ಲ, ಜಸ್ಟ್ ಅದೇನ ಇವರ ಸ್ಪೆಷಲ್ ಅಂತ ತಗೊಂಡು ಒಂದು ಟೇಸ್ಟ್ ನೋಡಿದ್ವಿ ಅಷ್ಟೇ. ತೇಜ ಒಂದೇಳ ತೇಜ, ಹುಡುಗಿರ್ನ ಸ್ಯಾಟಿಸ್ಫೈ ಮಾಡೋದು ತುಂಬಾ ಕಷ್ಟ. ಪವಿತ್ರ, ಸೂಪರ್ ಪವಿತ್ರ. ಈ ಕೈಯಲ್ಲಿ ಫೋನ್ ಹಿಡ್ಕೊ, ಈ ಕೈ ನಿನ್ ಕೈ ಕೊಡು. ಸೂಪರ್ ಪವಿತ್ರ, ಸೂಪರ್ ಆಗಿ ಹೇಳಿದ್ಯಾ ನೀನು. ಅಯ್ಯೋ ನಂಗೆ ಗೊತ್ತು ತೇಜ, ನನ್ನ ಬಗ್ಗೆ ಅಷ್ಟೊಂದು ಬೇಡ. ಅದನ್ನ ಒಂದೊಂದು ಹೇಳ್ಬೇಕು, ಡೈಲಾಗ್ ಹೇಳ್ಬೇಕು, ಹಿಂದೆ ಬಾ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಟ್ವಿಸ್ಟ್ ಏನು ಅಂದ್ರೆ, ಆ ಬಿರಿಯಾನಿ ನಾನು ಸಂಜೆಯಿಂದ ತಗೊಂಡಿದ್ದ ಬಿರಿಯಾನಿ ಅಲ್ಲ. ಆ ಬಿರಿಯಾನಿನ ನಾವು ಸುದೀಪ್ ಅವರು ಊಟ ತಿಂದಿರ್ಬೇಕಾದ್ರೆ ಮಿಕ್ಕಿರೋ ಬಿರಿಯಾನಿ ಪಾರ್ಸಲ್ ಮಾಡ್ಸ್ಕೊಂಡಿರೋ ಬಿರಿಯಾನಿ ಅದು. ಅಂಡ್ ಸಂಜೆಗೆ ಅಂತ ಅವ್ರು ಕೇಳಿದ್ರು ಕೂಡ ನಾನು ಅಲ್ಲಿಂದ ತರ್ತಾ ಇರಲಿಲ್ಲ, ಯಾಕಂದ್ರೆ ವೇಸ್ಟ್ ಮಾಡಕ್ ನಂಗೂ ಇಷ್ಟ ಇರಲಿಲ್ಲ. ಅಂಡ್ ಆ ಊಟನ ಈಚೆ ಬಿರಿಯಾನಿಗೆ ಹಾಕಿದ್ದು ಅದು ತಿನ್ಕೊಂಡ್ರು. ನೀವು ಅಷ್ಟೇ ಅನ್ನನ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಅಕಸ್ಮಾತ್ ಬೈ ಮಿಸ್ಟೇಕ್ ವೇಸ್ಟ್ ಆದ್ರೆ ಆದಷ್ಟು ಬೇಗ ಅದನ್ನ ಈಚೆ ಯಾವ್ದಾದ್ರು ಪ್ರಾಣಿಗಳಿಗೆ ಅಂತ ಹಾಕ್ಬಿಡಿ, ತಿನ್ಕೊಂಡ್ಬಿಡ್ಲಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಳನ್ನ ತರಕ್ ಟ್ರೈ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಲೇಟ್ ಅಂತ ಅನ್ಸ್ಬೋದು, ಆದ್ರೆ ಇದನ್ನ ಸ್ವಲ್ಪ ಅರೇಂಜ್ ಮಾಡಿ ಪ್ರಾಪರ್ ಆಗಿ ಸೆಂಟ್ರಲ್ ಸೀನ್ ಇತ್ತಲ್ಲ, ಅವೆಲ್ಲ ಪ್ರೀ ಸೀನ್ಸ್ಗಳು ಅವೆಲ್ಲ ಅರೇಂಜ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿತು. ಸೊ ಇಷ್ಟೇ ಗೈಸ್, ನೆಕ್ಸ್ಟ್ ಸಿಗೋರ್ಗೆ ಹೇಳೋಕ್ಕಾಗೋದು ಇಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.